ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತು ಅವರೆಕಾಳು ಮತ್ತು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ಉಪ್ಸಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮನೇಲೂ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಈ ಉಪ್ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾನೆ. ಮೊದಲಿಗೆ ಅವರೆಕಾಳು ಮತ್ತು ನುಗ್ಗೆ ಸೊಪ್ಪಿನ ಉಪ್ಸಾರು ಮಾಡೋದಕ್ಕೆ ನಾನೆಂತ ಮಾಡ್ತೀನಿ ಅಂದರೆ, ಈ ರೀತಿಯಾಗಿ ಅವರೆಕಾಳನ್ನು ಈಗ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಈ ಅವರೆಕಾಳನ್ನು ತೊಳ್ಕೊಬೇಕು ಒಂದು ಸ್ವಲ್ಪ. ಈಗ ನೀರಿಗೆ ಹಾಕ್ಕೊಂಡಿನಿ. ನೀರಿಗೆ ಹಾಕೊಂಡ್ರ ಮೇಲೆ ಒಂಚೂರು ಚಿಟಿಕೆ ಉಪ್ಪು ಬೇಕಾದ್ರೆ ಹಾಕ್ಕೋಬೋದು. ಹಾಕ್ಕೊಬಿಟ್ಟು ಒಂದು 5 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ತೊಳೆದು ಇದನ್ನು ಬೇಯಿಸ್ಕೋಬೇಕು. ನೋಡಿ, ಇವಾಗ ನುಗ್ಗೆ ಸೊಪ್ಪು ಫುಲ್ಲು ಉದುರುಬಿಟ್ಟಿದೆ ಕಡ್ಡಿ. ಅಂದರೆ ನಿನ್ನೆ ಕೊಯ್ದಿದೆ, ಹಾಗಾಗಿ ಫುಲ್ಲು ಉದುರಿದ್ರಿ ಮತ್ತು ಬರೀ ಕಡ್ಡಿ ಉಳ್ಕೊಂಡಿದೆ. ಇದನ್ನೆಲ್ಲ ಕಡ್ಡಿ ಆರಿಸ್ಬಿಟ್ಟು ಬರೀ ಸೊಪ್ಪನ್ನು ಮಾತ್ರ ತಗೋಬೇಕು. ಇದನ್ನೆಲ್ಲ ಈ ರೀತಿ ಕಡ್ಡಿ ತೆಗೆದು ಬಿಡಿಸ್ಕೊಂಡ್ಬಿಡ್ತೀನಿ. ಈಗ ನುಗ್ಗೆ ಸೊಪ್ಪನ್ನ ಪೂರ್ತಿಯಾಗಿ ಕಡ್ಡಿ ತೆಕ್ಕೊಂಡು ಈ ರೀತಿಯಾಗಿ ಸೊಪ್ಪು ಬಿಡಿಸಿಟ್ಕೋಬೇಕು. ನಂತರ ಎಂತ ಮಾಡಬೇಕಂದ್ರೆ, ಇದನ್ನು 1-2 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಬಿಡ್ಬೇಕು. ಆಮೇಲೆ ಬೇಯಕ್ಕಿಟ್ಕೋಬೇಕು. ನಾನೀಗ ಅವರೆಕಾಳನ್ನು 1-2 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು 1-2 ವಿಷಲು ಕೂಗಿಸ್ಕೋಬೇಕು. ಮೊದಲು ನಾನೀಗ ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಕೊಂಡ್ಬಿಡ್ತೀನಿ. ಅವರೆಕಾಳು ಬೆಂದ್ರ ಮೇಲೇ ನುಗ್ಗೆ ಸೊಪ್ಪನ್ನು ಹಾಕಿ ಬೇಯಿಸ್ಕೊಳ್ಳೋವಂಥದ್ದು. ಮೊದಲಿಗೆ ಅವರೆಕಾಳನ್ನು ಬೇಯಿಸ್ಕೊಬಿಡ್ಬೇಕು. ಇವಾಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಅವರೆಕಾಳು ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಉಪ್ಪು ಹಾಕೋದು ಈಗೇನು ಬೇಡ, ಹಾಗೆಯೇ 2 ವಿಷಲ ಕೂಗಿಸ್ಕೊಂಡ್ಬಿಡ್ತೀನಿ. ಈಗ ನುಗ್ಗೆ ಸೊಪ್ಪನ್ನು 1-2 ಸಲ ಚೆನ್ನಾಗಿ ತೊಳ್ಕೊಂಬಿಟ್ಟು ಪಾತ್ರೆಗೆ ಹಾಕ್ಕೋಬೇಕು. ಆನಂತರ ಸ್ವಲ್ಪ ನೀರು ಹಾಕಿ 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಬೇಯಕ್ಕಿಟ್ಬಿಡ್ತೀನಿ. ಈಗ ಒಂದು 5 ನಿಮಿಷ ಬೆಂದರೆ ಸಾಕು. ಈಗ ಬೆಂದಿದೆ ಚೆನ್ನಾಗಿ. ಇದನ್ನು ಬಸ್ಕೊಂಡು ಬಿಡ್ತೀನಿ. ಈಗ ಈ ರೀತಿಯಾಗಿ ನೀರನ್ನು ಪೂರ್ತಿಯಾಗಿ ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡ್ರೆ ಆಯಿತು. ಈ ರೀತಿ ಬಸಿಯೋದು ಏನಾದರೂ ನಿಮ್ಗೆ ಕಷ್ಟ ಅನಿಸಿದ್ರೆ ಖಂಡಿತವಾಗ್ಲೂ ಬೇರೆ ಅದು ಸೋಸಣಿಗೆ ಥರ ಇರುತ್ತಲ್ಲ, ಜಾಲರಿ ಥರ, ಅದರಲ್ಲಿ ಕೂಡ ಬಸ್ಕೋಬೋದು. ನಾನು ಮಾಮೂಲಿಯಾಗಿ ಇದೇ ರೀತಿ ಬಸಿತಾ ಇದ್ದೀನಿ. ಈಗ ಪೂರ್ತಿ ನೀರು ತೆಕ್ಕೊಂಬಿಡ್ಬೇಕು. ಸೊಪ್ಪಲ್ಲಿ ನೀರು ಯಾವುದೇ ಕಾರಣಕ್ಕೂ ಇರಬಾರ್ದು. ಈಗ ಕಾಳು ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಬಸ್ತಿರೋ ನೀರನ್ನು ಹೀಗೆ ಇಟ್ಕೊಂಡಿರ್ತೀನಿ. ಈಗ ಉಪ್ಸಾರು ಮಾಡ್ಕೊಳ್ಳೋದಕ್ಕೆ ಏನೇನು ಮಸಾಲೆ ಬೇಕು ಅಂದರೆ, 1 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1 ಚಮಚದಷ್ಟು ಮೆಣಸು ಅಂದರೆ ಕಾಳು ಮೆಣಸು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ, 1 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಇದ್ದರೆ ಸಾಕಾಗುತ್ತೆ. ಹಾಗೆ ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಹೆಚ್ಕೊಂಡ್ರೆ ಅದು ಪಲ್ಯಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ಇದಕ್ಕೆ ಬೇಡ. ಈಗ ಇದನ್ನೆಲ್ಲ ಸೇರಿಸ್ಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ಅವರೆಕಾಳನ್ನು ಕೂಡ ಸೇರಿಸ್ತೀನಿ ನಾನೀಗ. ಜಾಸ್ತಿ ಅವರೆಕಾಳು ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಹಾಗೆಯೇ ಬೇಯಿಸಿರುವಂಥ ಮೆಣಸಿನ್ಕಾಯಿ ಇತ್ತಲ್ಲ, ಅದನ್ನು ಸೇರಿಸ್ಕೋಬೇಕು. ಬೇಯಿಸಿರುವಂಥ ಹಸಿ ಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ರುಬ್ಕೊಂಡ್ಬಿಡ್ಬೇಕು. ಈಗ ನಾನೀಗ ಈ ಮಸಾಲೆನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಮತ್ತು ಮೆಣಸು ಹಾಕುವಾಗ ಜಾಸ್ತಿ ಖಾರ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮೆಣಸು ಅಥವಾ ಮೆಣಸಿನ್ಕಾಯಿನ ಎರಡನ್ನೂ ಜಾಸ್ತಿ ಮಾಡ್ಕೋಬೋದು. ತುಂಬ ಖಾರ ಇಷ್ಟ ಆಗಲ್ಲ ಅನ್ನೋರು ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ, ನಾನು ಹೇಳಿರುವಂಥ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕಾಯಿ ತುರಿನೂ ಅಷ್ಟೇ, ತುಂಬ ಹಾಕಬಾರ್ದು, ಸ್ವಲ್ಪನೇ ಹಾಕೋಬೇಕು. ಮತ್ತು ಇದಕ್ಕೆ ಹುಳಿಗೆ ಹುಣಸೆಹಣ್ಣು ಇಷ್ಟಪಡೋರು ಹುಣಸೆಹಣ್ಣು ಹಾಕೋಬೋದು, ಅಥವಾ ಲಿಂಬೆಹಣ್ಣು ಇಷ್ಟಪಡೋರು ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೋಬೋದು. ಡಿಫ್ರೆಂಟಾಗಿ ಮಾಡೋಣ ಅಂತ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಹುಣಸೆಹಣ್ಣು ಹಾಕ್ತಾಯಿಲ್ಲ, ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಹೇಗೆ ಬರುತ್ತೆ ನೋಡೋಣ. ಸ್ವಲ್ಪ ರುಚಿ ಬದಲಾಗ್ಬೋದು ನಿಂಬೆಹಣ್ಣಿಗೂ ಮತ್ತು ಹುಣಸೆಹಣ್ಣಿಗೂ. ಹಾಕ್ಕೊಂಡಾದ್ರ ಮೇಲೆ ಇದನ್ನು ರುಬ್ಕೊಳ್ತೀನಿ. ಈಗ ನಾನು ಈ ರೀತಿಯಾಗಿ ನೈಸಾಗಿ ರುಬ್ಕೊಂಡ್ರೆ ಆಯಿತು. ಈ ರೀತಿಯಾಗಿ ಚಟ್ನಿನ ರೆಡಿ ಮಾಡಿಟ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಉಪ್ಸಾರು ಖಾರನೂ ರೆಡಿಯಾಗಿದೆ. ಇಲ್ಲಿ ಉಪ್ಸಾರು ಕೂಡ ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕಾಗುತ್ತೆ. ಉಪ್ಪು ಮಾತ್ರ ಹಾಕಿದ್ದೀನಿ ಇದಕ್ಕೆ, ಮತ್ತಿನ್ನೇನು ಹಾಕಿಲ್ಲ. ನೀರು ಮತ್ತು ಉಪ್ಪು ಅಷ್ಟೇ ಇರೋದು. ಇದನ್ನು ಇಳಿಸ್ಕೊಳ್ತೀನಿ. ಈಗ ನೆಕ್ಸ್ಟ್ ನಾವು ಪಲ್ಯ ಮಾಡ್ಕೋಬೇಕು. ಈಗ ಉಪ್ಸಾರಿನ ಪಲ್ಯ ಮಾಡೋದಕ್ಕೆ 3-4 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡ್ರಾಯ್ತು. ಜಾಸ್ತಿ ಎಣ್ಣೆ ಇಷ್ಟಪಡೋರು ಹಾಕೋಬೋದು. ನಮ್ಮನೇಲಿ ಜಾಸ್ತಿ ಅಷ್ಟು ಎಣ್ಣೆ ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆನಂತರ
ಸಾಸಿವೆ ಹಾಕೋಬೇಕು. ಇಲ್ಲಿ ನಾನು ಹೆಚ್ಚಿಟ್ಕೊಂಡಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2-3 ಒಣಮೆಣಸಿನ್ಕಾಯಿ ಮುರಿದು ಹಾಕೋಬೇಕು. ನೀವು ಜಾಸ್ತಿ ಹಸಿಮೆಣಸಿನ್ಕಾಯಿನೇ ಇಷ್ಟಪಡ್ತಿರೋದ್ರೆ ಅದನ್ನು ಹಾಕೋಬೋದು, ಹಾಗೇನು ಅಡ್ಡಿ ಇಲ್ಲ. ನೋಡಿ ಇಲ್ಲಿ ಹಾಕೊಂಡಾಯ್ತಲ್ವ. ಹಾಕೊಂಡಾದ್ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ. ಇದು 1-2 ನಿಮಿಷ ಚೆನ್ನಾಗಿ ಇದು ಹುರ್ಕೊಂಡಾದ್ರ ಮೇಲೆ ಸೊಪ್ಪು ಮತ್ತು ಕಾಳನ್ನು ಸೇರಿಸ್ಕೋಬೇಕು. ಇದ್ರ ಜೊತೆಗೆ ಇವಾಗ ನಾನು ಒಂದು 1/4 ಚಮಚ ಬೇಡ, 1-2 ಚಿಟಿಕೆ ಆಗೋಷ್ಟು ಅರಿಶಿನ ಸೇರಿಸ್ಕೊಂಡ್ರೆ ಆಯಿತು. ಆನಂತರ 1-2 ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ನೋಡಿ ಈಗ ಈರುಳ್ಳಿನೂ ಕೂಡ ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ. ಬೆಂದಾದ್ರ ಮೇಲೆ ಇವಾಗ ನಾನು ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ದೀನಲ್ಲ, ಸೊಪ್ಪು ಮತ್ತು ಕಾಳನ್ನು ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಾದ್ರ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲ ತಿರುಗಿಸ್ಕೋಬೇಕು. ಉಪ್ಪು ಮತ್ತು ಖಾರ ಏನಾದರೂ ಕಮ್ಮಿ, ಖಾರ ಏನು ಸೇರಿಸೋದು ಬೇಡ, ಸರಿಯಾಗಿರುತ್ತೆ. ಉಪ್ಪು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಆವಾಗ ಸೇರಿಸ್ಕೊಂಡ್ರೆ ಆಯ್ತು. ಈಗ ನಾನಾಗ ಕಾಳಿಗೆ ಉಪ್ಪು ಹಾಕಿರಲಿಲ್ಲ, ಈ ಸೊಪ್ಪಿಗೆ ಮಾತ್ರ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಈಗ ಸ್ವಲ್ಪ ಕಡಿಮೆ ಆಗ್ಬೋದು, ನೋಡಿಕೊಂಡು ಸೇರಿಸಿ ಹಾಕಿದ್ರೆ ಆಯಿತು. ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ 1-2 ನಿಮಿಷ ಪಲ್ಯನ ಹೀಗೆ ಬೇಯೋದಕ್ಕೆ, ಒಗ್ಗರಣೆ ಜೊತೆ ಬೆರೆಯೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ಈ ಕೊನೆಯದಾಗಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಕೆಲವರು ಜಾಸ್ತಿ ಇಷ್ಟಪಡ್ತಾರೆ, ಕೆಲವರಿಗೆ ಜಾಸ್ತಿ ಇಷ್ಟ ಆಗಲ್ಲ, ಕಾಯಿ ಹಾಕಿದ್ದೀರಾ ಅಂತಾರೆ. ಅಂಥವ್ರು ಮಾತ್ರ ಕಡಿಮೆ ಸೇರಿಸ್ಕೋಬೋದು. ನಮಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿ ಇದ್ರೇ ಇಷ್ಟ ಆಗುತ್ತೆ, ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ರ ಮೇಲೆ ಈ ರೀತಿಯಾಗಿ ಒಂದ್ಸಲ ಚೆನ್ನಾಗಿ ಬೆರೆಸ್ಕೊಂಡ್ಬಿಡ್ಬೇಕು. ಬೆರೆಸಿದಾಗ ತುಂಬ ಚೆನ್ನಾಗಿ ರುಚಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ತೆಂಗಿನಕಾಯಿನ ಬೆರೆಸ್ಕೊಂಡ್ರೆ ಚೆನ್ನಾಗಿ, ಹಾಗೇನೆ ಬೇಕಾದರೆ ತಿನ್ಬೋದು, ಏನು ತೊಂದರೆ ಇಲ್ಲ. ಈಗ 1 ನಿಮಿಷ ಹೀಗೆ ಬಿಡ್ತೀನಿ ನಾನು. ನೋಡಿದ್ರಲ್ಲ, ಪಲ್ಯ ನೋಡುವಾಗಲೇ ಆಸೆ ಆಗುತ್ತೆ ತಿನ್ನೋದಕ್ಕೆ, ಅಷ್ಟು ಚೆನ್ನಾಗಿ ಬಂದಿದೆ. ಇಷ್ಟಾದರೆ ಸಾಕಾಗುತ್ತೆ ಪಲ್ಯ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ. ಈಗ ಪಲ್ಯನೂ ತಯಾರಾಗಿದೆ, ಜೊತೆಗೊಂದು ಮುದ್ದೆ, ಹಾಗೆ ಸ್ವಲ್ಪ ಈ ರೀತಿಯಾಗಿ ಉಪ್ಸಾರಿನ ನೀರೇನಿದೆ ಇದನ್ನು ಹೀಗೆ ಹಾಕ್ಕೋಬೇಕು. ಉಪ್ಸಾರಿನ ನೀರನ್ನು ಈ ರೀತಿಯಾಗಿ ತಟ್ಟೆಗೆ ಹಾಕೊಂಡ್ರ ಮೇಲೆ ಆವಾಗಲೇ ರುಬ್ಬಿಟ್ಟಂಥ ಚಟ್ನಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಚಟ್ನಿ ರುಚಿನೇ ಉಪ್ಸಾರಿಗೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ಘಮ ಘಮ ಅಂತ ಇರುತ್ತೆ ಚಟ್ನಿ. ಇವಾಗ ಒಂದು ಸ್ವಲ್ಪ ಮುದ್ದೆ ಮುರ್ಕೊಂಡು ಆಮೇಲೆ ಚಟ್ನಿನ ಉಪ್ಸಾರಿನ ನೀರು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಕಲಿಸ್ಕೋಬೇಕು. ಕಲಿಸ್ಕೊಂಡಾಗ ಉಪ್ಪು ಹುಳಿ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ ಚಟ್ನಿನ ನೀರೊಳಗೆ ಕಲಿಸ್ಕೋಬೇಕು. ಆನಂತರದಲ್ಲೇ ನಾವು ಈ ಮುದ್ದೆನ ಉಪ್ಸಾರಿನ ಜೊತೆ ಕಲಿಸ್ಕೊಂಡು ಆಮೇಲೆ ಮುದ್ದೆ ಜೊತೆ ತಿನ್ನಬೇಕು. ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸಲ ಈ ರೀತಿಯಾಗಿ ನಿಮ್ಮನೇಲೂ ಉಪ್ಸಾರು ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅಷ್ಟೊಂದು ಅದ್ಭುತವಾದ ರುಚಿ ಇರುತ್ತೆ. ಹಾಗೆ ಪಲ್ಯ ಕೂಡ ಅಷ್ಟೇ ತುಂಬಾ ರುಚಿ ಇರುತ್ತೆ. ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಲ್ಲ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.